ಕನ್ನಡ ಕಿರುತೆರೆ ಪ್ರೇಕ್ಷಕರ ನೆಚ್ಚಿನ ಕರ್ಣ ಧಾರಾವಾಹಿಯಲ್ಲಿ ಈಗ ಮಹತ್ವದ ವಿಚಾರ ಹೊರಬಂದಿದೆ. ಧಾರಾವಾಹಿಯ ಪ್ರಮುಖ ಪಾತ್ರವಾದ ಕರ್ಣನ ತಂದೆ ರಮೇಶ್ ಪಾತ್ರದಿಂದ ಹಿರಿಯ ನಟ ಹಾಗೂ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ಇದ್ದಕ್ಕಿದ್ದಂತೆ ಪಾತ್ರದಿಂದ ಹೊರ ನಡೆದಿದ್ದಾರೆ. ಅವರ ಜಾಗಕ್ಕೆ ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ನಟ ಅಭಿಜಿತ್ ಅವರು ಬಂದಿದ್ದಾರೆ. ಅಷ್ಟಕ್ಕೂ ನಾಗಾಭರಣ ಅವರಿಗೆ ಆಗಿದ್ದೇನು, ಏನಿದು ವಿಚಾರ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಕರ್ಣ ಸೀರಿಯಲ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಇದುವರೆಗೆ ಕರ್ಣನ ತಂದೆ ರಮೇಶ್ ಪಾತ್ರದಲ್ಲಿ ಟಿ.ಎಸ್. ನಾಗಾಭರಣ ಅವರು ಅಭಿನಯಿಸ್ತಾ ಇದ್ರು. ತಮ್ಮ ಅದ್ಭುತ ನಟನೆಯ ಮುಖಾಂತರ ಅವರು ಮನೆ ಮಾತಾಗಿದ್ರು. ಆದರೆ ಈಗ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ. ಇನ್ನು ಮುಂದೆ ರಮೇಶ್ ಪಾತ್ರದಲ್ಲಿ ಹಿರಿಯ ನಟ ಅಭಿಜಿತ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಅಭಿಜಿತ್ ಅವರು ಈಗ ಕಿರುತೆರೆಯ ಮುಖಾಂತರ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದ್ದಾರೆ. ಧಾರಾವಾಹಿಯ ಪ್ರಬಲ ನೆಗೆಟಿವ್ ಪಾತ್ರವಾಗಿದ್ದ ರಮೇಶ್ ಪಾತ್ರಧಾರಿಯ ಬದಲಾವಣೆ ವೀಕ್ಷಕರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಖ್ಯಾತ ಹಿರಿಯ ನಟ ಮತ್ತು ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ರಮೇಶ್ ಪಾತ್ರಕ್ಕೆ ತಮ್ಮದೇ ಆದ ಗಾಂಭೀರ್ಯ ಮತ್ತು ತೂಕವನ್ನು ನೀಡಿದ್ರು. ಕೌಟುಂಬಿಕವಾಗಿ ತಂದೆಯ ಪಾತ್ರವೇ ಆದರೂ ಅದರಲ್ಲಿರುವ ನೆಗೆಟಿವ್ ಛಾಯೆ ಮತ್ತು ಕುತಂತ್ರದ ಸ್ವಭಾವವನ್ನು ನಾಗಾಭರಣ ಅವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು. ಅವರ ನಟನೆಯಿಂದಾಗಿ ಈ ಪಾತ್ರ ಮನೆ ಮಾತಾಗಿತ್ತು. ಕತೆಗೆ ಒಂದು ಬಲವಾದ ತಿರುವನ್ನು ನೀಡ್ತಾ ಇತ್ತು. ನಾಗಾಭರಣ ಅವರು ಧಾರಾವಾಹಿಯಿಂದ ಹೊರಬರಲು ನಿಖರವಾದ ಕಾರಣ ಇನ್ನೂ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಆದರೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಕಳೆದ ಕೆಲವು ಸಂಚಿಕೆಗಳಿಂದ ಅವರು ಕಾಣಿಸಿಕೊಳ್ಳದಿದ್ದಾಗ ಅಭಿಮಾನಿಗಳಲ್ಲಿ ಅನುಮಾನ ಶುರುವಾಗಿತ್ತು. ಈಗ ಪ್ರೋಮೋ ಮೂಲಕ ನಾಗಾಭರಣ ಅವರ ಬದಲಿಗೆ ಅಭಿಜಿತ್ ಅವರ ಎಂಟ್ರಿ ಖಚಿತವಾಗಿದೆ. ಆದರೆ ನಾಗಾಭರಣ ಅವರು ಕರ್ಣ ಸೀರಿಯಲ್ನ ರಮೇಶ್ ಪಾತ್ರವನ್ನು ತೊರೆದಿದ್ದು ವೀಕ್ಷಕರಿಗೆ ಇಷ್ಟವಾಗಲಿಲ್ಲ ಅಂತಾನೆ ಹೇಳ್ಬೋದು. ಈ ಹಂತದಲ್ಲಿ ಹೊಸ ರಮೇಶ್ ಆಗಿ ಅಭಿಜಿತ್ ಅವರ ಪಾತ್ರವು ಕಥೆಯಲ್ಲಿ ಮತ್ತಷ್ಟು ರೋಚಕತೆ ತುಂಬಲಿದೆ. ನಾಗಾಭರಣ ಅವರು ಧಾರಾವಾಹಿಯಿಂದ ದಿಢೀರನೆ ಹೊರಬರಲು ಕಾರಣವೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಅಭಿಜಿತ್ ಅವರನ್ನ ಆ ಪಾತ್ರಕ್ಕೆ ಕರೆತರುವ ಮುಖಾಂತರ ಕಥೆಯನ್ನ ನಿಭಾಯಿಸುವಲ್ಲಿ ತಂಡ ಯಶಸ್ವಿಯಾಗಿದೆ.